ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಈ ಒಂದು ತಪ್ಪಿನಿಂದ ತುಂಬಾ ಅಂದ್ರೆ ತುಂಬಾ ಅಂತಲ್ಲ, 1,000,000 ಜನರಲ್ಲಿ 1-2-3 ಬಿಟ್ರೆ ಎಲ್ಲರೂ ಸೋಲುತ್ತಿದ್ದಾರೆ. ಎಲ್ಲರೂ ನಿಮ್ಮ ಜೀವನದಲ್ಲಿ ಸೋಲಲು ಇದುವೇ ಒಂದು ದೊಡ್ಡ ಕಾರಣ. ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಹೌದು, ನಮಗೆ ಪ್ರಕೃತಿಯ ನಿಯಮಗಳು, ಯಾವುದನ್ನ ಹೇಳಬೇಕು, ಯಾವುದನ್ನ ಹೇಳಬಾರ್ದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಏನನ್ನ ಮಾಡ್ಬೇಕು, ತುಂಬಾ ಒಂದು ಚೌಕಟ್ಟುಗಳ ನಿಯಮವನ್ನ ಹೇಳ್ಕೊಟ್ಟಿದೆ. ತುಂಬಾ ಸೋಲಲು ನಾವು ಕಾರಣ ಕೆಲವೊಂದು ವಿಚಾರಗಳು ತುಂಬಾ ಇದಾವೆ. ಬೇರೆ ಬೇರೆ ಕಾರಣಗಳಿರಬಹುದು. ನಮ್ಮ ಗ್ರಹ ಗತಿ, ದಶ, ಭುಕ್ತಿ, ಯೋಗ, ಕರ್ಣ, ನಮ್ಮ ಜಾತಕದಲ್ಲಿರೋ ಗುರುವಕ್ರ, ಗುರು ನೀಚ, ಶನಿ ವಕ್ರ, ಕೆಲವೊಂದು ಗ್ರಹ ದೋಷಗಳ ಬಾಧೆಗಳೆಲ್ಲ ಹುಡುಕ್ತೇವೆ, ನೋಡ್ತೇವೆ. ಇದೆಲ್ಲ ನಿಜವೇ. ಆದ್ರೆ ಅದಕ್ಕೂ ಮೀರಿದಂಥದ್ದು ನಮಗೇ ತಿಳಿಯದೇ ಒಂದು ತಪ್ಪು ಮಾಡ್ತಿರ್ತಾರೆ. ಆ ತಪ್ಪಿನಿಂದ ತುಂಬಾ ಜನ, ನಮ್ಮ ಮಕ್ಳು ಯಾಕೋ ಸಕ್ಸಸ್ ಆಗ್ತಿಲ್ಲ ಗುರುಗಳೇ, ನಮ್ಮ ಯಜಮಾನ್ರಿಗೆ ಇದಾಗ್ಲಿಲ್ಲ ಗುರುಗಳೇ, ನಮ್ಗೆ ಇದಾಗ್ಲಿಲ್ಲ, ನಾವು ಮನೆ ಕಟ್ಲಿಲ್ಲ ಗುರುಗಳೇ, ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಆಗ್ಲಿಲ್ಲ, ನನ್ ಮಗಳು ಈ ಓದನ್ಗೆ ತಗೊಂಡಿದ್ಲು ಗುರುಗಳೇ, ಇದು ಸಕ್ಸಸ್ ಆಗ್ಲಿಲ್ಲ. ಈ ಮದುವೆ ನಿಶ್ಚಯ ಮಾಡ್ಕೊಂಡಿದ್ವಿ, ಇದೇ ಹುಡುಗ ಇದೇ ಇದು ಅಂತ ಹೇಳ್ಬಿಟ್ಟು ನಮ್ ಮನೆತನದಲ್ಲೇ ನಾವು ಮಾತಾಡ್ಕೊಂಡಿದ್ವಿ, ಬಟ್ ಅಲ್ಲೂ ಒಂದ್ ಸಮಸ್ಯೆ ಈ ತರದ ಆಯ್ತು ಗುರುಗಳೇ. ಯಾಕೆ ಈ ತರ ಆಗ್ತಿದೆ? ಯಾಕೆ ಪದೇ ಪದೇ ಸೋಲ್ತಿದ್ದೀರಿ? ಯಾಕೆ ಪದೇ ಪದೇ ಕಾರ್ಯ ನಿಷ್ಫಲ ಆಗ್ತಿದೆ? ಫಲವೃದ್ಧಿ ಅಲ್ಲ, ನಿಷ್ಫಲ. ಇದಕ್ಕೆ ಕಾರಣ, ಬಹುದೊಡ್ಡ ಕಾರಣ, ಜಾತಕದಲ್ಲಿರುವ ರಾಹುಕೇತುಗಳಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರತಕ್ಕಂಥ ರಾಹುಕೇತುಗಳ ಪ್ರಭಾವವೂ ಹಾಗೆಯೇ. ನೀವು ಏನಾದರೂ ಒಂದು ಕಾರ್ಯವನ್ನು ಮಾಡಲು ಹೋದರೆ ತಾನಾಗಿಯೇ ಒಂದು ಶತ್ರು ಪಡೆ ಪ್ರಕೃತಿಯಲ್ಲಿ ಉಂಟಾಗತಕ್ಕಂಥದ್ದಾಗುತ್ತೆ. ಯಾರು ಮಾಡದ್ದೇ ನೀವು ಮಾಡ್ಲಿಕ್ಕೆ ಹೋಗ್ತಿಲ್ಲ. ಯಾರು ಮಾಡದ್ದ ಓದನ್ನ ನಿಮ್ ಮಗ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಅವನು ಕೂಡ ಮೆಡಿಕಲ್ ಮಾಡ್ಬೇಕು, ಯಾರು ಮಾಡಿಲ್ಲ ನಿಮ್ ಫ್ಯಾಮಿಲಿನಲ್ಲಿ, ಅವನೊಬ್ಬ ಡಾಕ್ಟರ್ ಆಗ್ಬೇಕಂತ ಆಸೆ, ರೈಟ್. ಇಂಜಿನಿಯರ್ ಯಾರು ಮಾಡಿಲ್ಲ, ಅವನು ಇಂಜಿನಿಯರ್ ಆಗ್ಬೇಕು. ಒಂದ್ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ಬೇಕು. ಪದೇ ಪದೇ ಕೆಲವರು ಬಿಸ್ನೆಸ್ ನಲ್ಲಿ ಫೇಲ್ಯೂರ್, ಪದೇ ಪದೇ ವ್ಯಾಪಾರದಲ್ಲಿ ಫೇಲು, ಪದೇ ಓದಿನಲ್ಲಿ ಫೇಲು. UPSC ನಾನು ಎಷ್ಟು ಬಾರಿ ಟ್ರೈ ಮಾಡಿದೆ ಗುರುಗಳೇ. ತುಂಬಾ ಜನಗಳ ಈ ಒಂದು ಕಡಿಮೆ ಅಂದ್ರೆ ಈ 30 ವರ್ಷದ ಪಯಣದಲ್ಲಿ, 28-30 ವರ್ಷಗಳ ಪಯಣದಲ್ಲಿ ಒಂದು 3 ಲಕ್ಷ ಜಾತಕ ಆದ್ರೂ ನೋಡಿರ್ತೇನೆ ನಾನು. ಕಡಿಮೆ ನಾನು ಹೇಳ್ತಿರೋದು. ಅಲ್ಲಿ ಕಂಡುಕೊಂಡ ನೈಜವಾದ ಸತ್ಯ, ದಶಾಭುಕ್ತಿ, ಯೋಗ, ಕರ್ಣ, ಅದು ಇದು ರೈಟ್. ಅದಕ್ ಮೀರಿದ್ದೊಂದಿದೆ, ನಮ್ಮಿಂದಲೇ ಆಗುವಂತ ಒಂದು ಬಹುದೊಡ್ಡ ತಪ್ಪು ನಡೀತಿದೆ. ಅದೇನ್ ಗೊತ್ತಾ? ನಾವು ಮಾಡುತ್ತಿರುವ ಕೆಲಸವನ್ನು ನಾವು ಯಾರಿಗೂ ಹಂಚಿಕೊಳ್ಳಬಾರದು, ಹೇಳಬಾರದು. ದೇರ್ ಆರ್ ಫೇಲ್ಯೂರ್. ನಮ್ಮ ಸೋಲಿಗೆ ನಾವು ನಮ್ಮ ಆ ಒಂದು ಕಾರ್ಯ ಯೋಜನೆಯನ್ನ ಎಲ್ಲರಿಗೂ ಹೇಳ್ಕೊತಿದೀವಿ, ಅದರಿಂದ ಫೇಲ್ಯೂರ್. ಆಟೋಮ್ಯಾಟಿಕಲಿ ಆ ನೆಗೆಟಿವ್ಸ್ ಉಟ್ಕೊಳ್ತದೆ. ಇವನೇನೋ ಅಂಗಡಿ ಇಡ್ತಾನಂತೆ. ಹೌದಾ? ಸಣ್ಣ ಅಂಗಡಿ. ಯಾರೋ ಒಬ್ರು ಗಾಡಿ ತಗೊಳಕ್ ಹೋಗಿದ್ದಾರೆ, ನೀವು ನಂಬೋಲ್ಲ, 3 ಬಾರಿ ಗಾಡಿ ತಗೊಳಕ್ ಹೋಗಿದ್ದಾರೆ. ಸ್ನೇಹಿತರಿಗೆಲ್ಲ ಹೇಳ್ಕೊಂಡಿದ್ದಾರೆ, ನಾನೊಂದು ಗಾಡಿ ತಗೋತಿದ್ದೀನಿ ಅಂತ. ನೀವು ನಂಬೋಲ್ಲ, ಗಾಡಿ ತಗೊಳಕ್ಕೆ ಆಗಿಲ್ಲ. ಸೆಕೆಂಡ್ ಹ್ಯಾಂಡ್ ಗಾಡಿ ಕೂಡ ತಗೊಳಕ್ ಆಗಿಲ್ಲ. ಇವನು ಗಾಡಿ ತಗೋತಾನಂತೆ. ಬರೀ ಒಂದ್ 10,000 ರೂಪಾಯಿಂದ ಸೆಕೆಂಡ್ ಹ್ಯಾಂಡ್ ಗಾಡಿ. ಒಬ್ಬಾತ ಗವರ್ಮೆಂಟ್ ಜಾಬ್, ನೀವು ನಂಬಲ್ಲ, ಕೈಗೆ ಲೆಟರ್ ಬಂದಿದೆ, ಯು ಶುಡ್ ಜಾಯಿನ್ ವೆರಿ ಶಾರ್ಟ್ಲಿ, ವಿ ವಿಲ್ ಲೆಟ್ ಯು ನೋ ಅಂತ. 3 ವರ್ಷ ಆದ್ರೂ ಜಾಬ್ಗೆ ಸೇರ್ಲಿಕ್ಕಾಗಿಲ್ಲ. ಏನೋ ಕಾರಣಾಂತರಗಳು, ಅಲ್ಲಿ ಏನೋ ಒಂದು ಅಡ್ಡಿಯದ್ದು ಯಾರು ಮಾಡಿಲ್ಲ, ತಾನಾಗಿ ಸೃಷ್ಟಿಯಾಗಿದೆ. ಕಾರಣ ಏನ್ ಗೊತ್ತಾ? ಹೇಳ್ಕೊಬಿಟ್ಟಿದ್ದಾರೆ, ಐ ಗಾಟ್ ಸೆಲೆಕ್ಟೆಡ್ ಗವರ್ಮೆಂಟ್ ಜಾಬ್, ನನಗ್ ಜಾಬ್ ಬಂದ್ಬಿಟ್ಟಿದೆ, ಜಾಬ್ ಆಗ್ಬಿಟ್ಟಿದೆ. 3 ವರ್ಷ ಅಲೆದಾಡದ ಟೇಬಲ್ ಇಲ್ಲ. ನಾ ಕೇಳಿದಿಷ್ಟೇ, ಯಾರಿಗಾದ್ರೂ ಹೇಳ್ಕೊಂಡ್ರ ಅಂತ. ಜಾಬ್ ಆಗಿದೆ ಅಲ್ವಾ ಸರ್, ಇದ್ರಲ್ಲಿ ಏನಿದೆ?
ಓದಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಎಕ್ಸಾಮ್ ಬರೆದಿದ್ದೀನಿ, ಪಾಸ್ ಆಗಿದ್ದೀನಿ, ಸೆಲೆಕ್ಷನ್ ಆಗಿದ್ದೀನಿ, ಸೊ ಐ ನೀಡ್ ಟು ಜಾಯಿನ್ ಹೇಳ್ಬಿಟ್ಟೆ. ಯಾಕಪ್ಪ ಹೇಳಕ್ ಹೋದೆ? ಹೇಳಲೇ ಕೂಡದು. ನೀವು ಮಾಡುತ್ತಿರುವ ಪ್ರಯತ್ನವನ್ನ ನಿಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳಬೇಕು. ಇವತ್ತು ನೀವು ಸೋಲಲು ಅತಿ ದೊಡ್ಡ ಕಾರಣ ಏನ್ ಗೊತ್ತೇ? ನಿಮ್ಮ ಮನಸ್ಸಿಂದ ತೆಗೆದಂತಹ ಆ ಒಂದು ಮಾತು, ಹೇಳಿದಂತ ಮಾತು ಆಟೋಮ್ಯಾಟಿಕಲಿ ರಾಹು ಕೇತುಗಳು ಸ್ವಂತ ನಿಮ್ಮ ಅಣ್ಣನೇ, ನಿಮ್ ತಮ್ಮನೇ, ನಿಮ್ ಅಕ್ಕನೇ, ನಿಮ್ ಅತ್ತಿಗೆನೆ, ನಿಮ್ ನಾದ್ನಿನೇ, ನಿಮ್ ತಂದೆ ಕೂಡ ಆಗ್ಬೋದು. ಏನೋ ಇವನು ಹಿಂಗೆ ಹೇಳ್ತಾನೆ, ಮಾಡ್ಬಿಡ್ತಾನ, ಅದ್ ಹೆಂಗ ಆಗ್ಬಿಡುತ್ತೆ ನಾನು ನೋಡ್ಬಿಡ್ತೀನಿ, ಮುಗೀತು ನಿಮ್ ಕೆಲ್ಸ ಅಲ್ಲಿಗೆ. ಹೌದು, ಬೇರೆಯವ್ರಿಗೆ ಅದು ಅಸಾಧ್ಯ, ನಿಮಗದು ಸಾಧ್ಯ. ಸೊ ಆ ಅಸಾಧ್ಯ ಅಂದಿದ್ದು ನಿಮಗೆ ಅಸಾಧ್ಯ ಅನ್ನಿಸ್ಲಿಕ್ಕೆ ಮಾಡ್ಬಿಡುತ್ತೆ. ಆ ವಾಗ್ದೋಷಂ, ರಾಹುದೋಷಂ, ಮಾತಿನ ದೋಷ, ಅಸ್ತು ದೇವತೆಗಳಿರ್ತಾರೆ. ನೀವೇನೋ ಒಳ್ಳೇದಕ್ಕೆ ಆಲೋಚನೆ ಮಾಡಿದ್ರು, ಒಂದ್ ಮನೆ, ನಿಮ್ಮ ಹತ್ರ ದುಡ್ಡಿದೆ, ನೀವು ನಂಬೋಲ್ಲ. ಮೊನ್ನೆ ಕೂಡ ಒಂದು ಜಾತಕ ಸುಮಾರು ಒಂದು 30 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದಾರೆ. ಜಪ್ಪಯ್ಯ ಅಂದ್ರೂ 3 ವರ್ಷದಿಂದ ಆಗ್ತಿಲ್ಲ. ನಾನು ಹೇಳ್ತಿದ್ದೀನಿ, ಏನೋ ಒಂದ್ ಮಾಡಿದಿರಿ, ಯಾರಿಗಾದ್ರೂ ಹೇಳಿದ್ರ? ಹೌದು ಸರ್. ಯಾರಿಗೆ ಹೇಳಿದ್ರಿ? ನಿಮ್ ತಮ್ಮನ್ಗೆ ಹೇಳಿದ್ರ? ಹೌದು ಸರ್. ಅವನ್ ತಮ್ಮ ಸೆಟ್ಲ್ ಆಗಿಲ್ಲ, ಒಂದ್ ಕೆಲಸದಲ್ಲಿ ನಿಂತಿಲ್ಲ, ಒಂದ್ ಬದುಕ್ ಕಟ್ಕೊಂಡಿಲ್ಲ, 3 ಬಟ್ಟೆ ಮಾಡ್ಕೊಂಡಿದ್ದಾನೆ. ಅಣ್ಣ ಅದಕ್ಕೆ ರಾತ್ರಿ ಆಗ್ಲೂ ಕಷ್ಟಪಟ್ಟು ಅದು ಇದು ಒಂದ್ ಮಾಡಿ ಒಂದ್ 30 ಲಕ್ಷ ಸೇರ್ಸಿದ್ದಾರೆ. ಇನ್ನೊಂದ್ ಸ್ವಲ್ಪ ಒಡವೆ ಅದು ಇದು ಅಡ ಇಟ್ಟು ಒಂದ್ ಪುಟ್ಟ ಮನೆ ತಗೋಬೇಕು ಅನ್ನೋ ಒಂದ್ ಆಲೋಚನೆ. ಮನೇಲಿ ಹೇಳ್ಕೊಬಿಟ್ಟಿದ್ದಾರೆ, ಮನೆಗ್ ನೋಡ್ತಿದ್ದೀವಿ ಅಂತ. ಹೇಳಿರ್ತಕ್ಕಂಥ ಮಾತು ನೆಗೆಟಿವ್ ಆಗಿ ರಿವರ್ಸ್ ಆಗಿದೆ, ಅಲ್ಲಿ ಅಡ್ಡಿಯಾಗಿ ನಿಂತಿದೆ. 3 ಮನೆ, 4 ಮನೆ ಟೋಕನ್ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅವ್ರು ಕೊಡಲ್ಲ ಅನ್ಬಿಟ್ಟಿದ್ದಾರೆ. ಬೇರೆ ಏನೋ ಕಾರಣ, ಬೇರೆ ಪೇಪರ್ ಸರಿ ಇಲ್ಲ ಅಂತನೋ, ಲೀಗಲ್ ಸರಿ ಇಲ್ಲ ಅಂತನೋ, ಇಲ್ಲ ಈಗ ನಮಗ್ ಮಾರಾಟ ಮಾಡ್ಲಿಕ್ಕೆ ಮನ್ಸಿಲ್ಲ ಅಂತನೋ, ಇಲ್ಲ ಬೇರೆ ರೇಟ್ ಹೇಳ್ತಿದ್ದಾರೆ. ದಯಮಾಡಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನಿಮ್ಮ ಗುಟ್ಟನ್ನ ನೀವು ಏನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಲ್ವಾ ಹೇಳ್ಬೇಡಿ. ನಾನು ಅದಕ್ಕೆ ತುಂಬಾ ಜನಕ್ಕೆ ಹೇಳ್ಕೊಡ್ತಿದ್ದೇನೆ, ಕೀಪ್ ಲೋ ಪ್ರೊಫೈಲ್, ತುಂಬಾ ಕೆಳಮಟ್ಟದಲ್ಲಿ ಇಡಿ. ಇವತ್ತು ವಿಕೃತಿ ಜಾಸ್ತಿ ಮಕ್ಕಳ, ತುಂಬಾ ವಿಕೃತಿ. ನಿಮ್ಮ ಆ ಕೆಲಸ ಪರಿಶ್ರಮ ಇದೆಯಲ್ಲ, ನಿಮ್ಮ ಯೋಜನಾ, ಸಿದ್ಧತಾ, ಬದ್ಧತಾ ಸಹಿಸೋಲ್ಲ ಪ್ರಕೃತಿ. ಅರೆ ಅಲ್ಲೊಂದು ವಿಕೃತಿಯೂ ಇದೆ. ಸುಕೃತಿ ಅಷ್ಟೇ ಅಲ್ಲ, ಇವತ್ತು ಕಲಿಯುಗಕ್ಕೆ ಇರತಕ್ಕಂಥದ್ದೇ ವಿಕೃತಿ, ಸಹಿಸುವುದಿಲ್ಲ. ಸ್ವಂತ ಹೆಂಡತಿ ಗಂಡನಿಗೆ ನಿಮ್ ಯೋಗ್ಯತೆಗೆ ಸಿಕ್ಬಿಡುತ್ತಾ? ಏನೋ ಪ್ರಮೋಷನ್ ಅಂದ್ರೆ ಮುಗೀತು ಅಲ್ಲಿಗೆ. ನೀವು ಹೇಳಿದ ಪ್ರಮೋಷನ್ ಆಗ್ಲಿ, ಪ್ರಮೋಷನ್ ಇನ್ಕ್ರಿಮೆಂಟ್ ಆಗ್ಲಿ, ಕೈಗೆ ಬರ್ಲಿ, ನೋಡೋಣ. ನೀವೇನ್ ದೊಡ್ಡ ಪ್ರಧಾನ ಮಂತ್ರಿ ಪೋಸ್ಟ್ ಏನು ಹೋಗ್ತಿಲ್ಲ, CM ಪೋಸ್ಟ್ಗೆ ಏನು ಹೋಗ್ತಿಲ್ಲ. ಹೌದು, ಆ ತರದ ಸ್ಥಾನಗಳು ಕೂಡ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಿಸ್ ಆಗಿದೆ. ಈ ಬಾರಿ ಇವರೇ ಆಗೋದು ಖಂಡಿತ ಆಗೋದು ಅನ್ನೋದು ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಈ ಬಾರಿ ಎಲೆಕ್ಷನ್ ಅಲ್ಲೂ ಮಿಸ್ ಆಗಿರೋದು ಉಂಟು. ಗೆದ್ಬಿಡ್ತಾರಾ? ಆಗ್ಬಿಡ್ತಾರಾ? ನಿಲ್ಲಿಸ್ಬಿಡುತ್ತಾ? ನೋಡಿ, ನೆನಪಿಟ್ಟುಕೊಳ್ಳಿ, ನಿಮ್ಮ ಬಗ್ಗೆ ಒಬ್ಬ ವ್ಯಕ್ತಿ ಒಳ್ಳೇದು ಹೇಳಿದ್ರೆ ನಿಮ್ಮ ಸುತ್ತಮುತ್ತ 99 ಜನ, ಇಲ್ಲ 999 ಜನ ನಮಗ್ ಮೀರಿದ್ದೇನೋ ಮಾಡ್ತಿದ್ದಾನೆ ಕಣೋ ಇವನು ಅಂತ ಆ ಒಂದು ಕಲ್ಲಡಿ ಪಟ್ಟಾಲು ಕಣ್ಣಡಿ ಪಡக்கூடாது ಅಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ. ಕಲ್ಲೇಟು ಬೀಳ್ಬೋದಂತೆ, ಆದ್ರೆ ಈ ಕಣ್ಣಿನ ದೃಷ್ಟಿ ಇದೆಯಲ್ಲ, ಮದುವೆ ಫಿಕ್ಸ್ ಅಂತೆ, ಮುರಿದಿರೋದು ಎಷ್ಟೋ ನೋಡಿದ್ದಾರೆ. ಮಾತುಕತೆ ಆಗಿದೆಯಂತೆ, ಮುರಿದಿರೋದು ಎಷ್ಟೋ ನೋಡಿದ್ದಾನೆ. ಎಕ್ಸಾಮ್ಗೆ ಹೋದಾಗ್ಲೇ ಜ್ವರ ಬಂದ್ ಮಲಗ್ಬಿಟ್ಟು ಎಕ್ಸಾಮ್ ಸರಿಯಾಗಿ ಬರೀಲಿಕ್ಕಾಗಿಲ್ಲ, ತಯಾರಿ ಮಾಡಿದಾನೆ, ಎಲ್ಲ ಮಾಡಿದಾನೆ. ಎಕ್ಸಾಮ್ಗೆ ಹೋಗ್ಬಿಟ್ಟು ಬರೆದ್ಬಿಟ್ಟು ಹೊರಗಡೆ ಬರ್ತಾನೆ, ಅಯ್ಯೋ ಎಷ್ಟೊಂದು ಪ್ರಶ್ನೆಗಳು ಮಿಸ್ ಮಾಡಿದ್ದಾನೆ. ಕಾರಣ ಇಷ್ಟೇ, ನಾನು UPSC ಟ್ರೈ ಮಾಡ್ತಿದ್ದೀನಿ, ನಾನು IAS ಟ್ರೈ ಮಾಡ್ತಿದ್ದೀನಿ. ಒಬ್ಬರು ನೋಡ್ಬೇಕು, ನೀವು ನಂಬೋಲ್ಲ, ದೊಡ್ಡ ಹುದ್ದೆಗೆ 3 ಬಾರಿ ಫೀಸ್ ಕಟ್ಟಿದ್ದಾರೆ. ಕೋಚಿಂಗಿಗೆ, ಟ್ರೈನಿಂಗಿಗೆ, ಕೋಚಿಂಗೇ ಹೋಗಿಲ್ಲ. ನಾ ಕೇಳಿದೆ, ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರ ಸರ್? ರಾಹು ಅಷ್ಟೊಂದಲ್ಲಿದೆ, ಶನಿ ಜೊತೆಲಿ ಬೇರೆ ಇದೆ, ಹೇಳ್ಕೊಂಡಿದ್ದೀರಾ? ಸರ್ ಮಾಡ್ತಿದ್ದೀನಲ್ವಾ, ನನ್ನಲ್ಲಿ ಟ್ಯಾಲೆಂಟ್ ಇದೆ ಸರ್, ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಸರ್. ಅದಕ್ಕೆ ತುಂಬಾ ದೊಡ್ಡವ್ರ ಮಕ್ಕಳು ಊರ್ಜಿತ ಆಗೋಲ್ಲ. ನೀವು ನೋಡಿ, ಯಾರಾದ್ರೂ ಸೂಪರ್ ಸ್ಟಾರ್ ಮಕ್ಕಳು, ಸೆಲೆಬ್ರಿಟಿಯ ಮಕ್ಕಳು, ಅವ್ರೇನು ಮಾಡಿರೋಲ್ಲ, ಏನು ಮಾಡೋದ್ ಬೇಕಿಲ್ಲ. ಅವ್ರಿಗೆ ನೋಡಿ ಅಲ್ಲಿ ತಾಕತಕ್ಕಂಥದ್ದು. ತುಂಬಾ ದೊಡ್ಡ ಸೆಲೆಬ್ರಿಟಿಯ ಮಕ್ಕಳಿಗೆ ಏನಾದ್ರೂ ಒಂದು ಅನಾರೋಗ್ಯ, ಅಲ್ಲಿ ಏನೋ ಒಂದು ತಾಕಿರುತ್ತೆ. ಬಹುದೊಡ್ಡ ವರನಟರ ಮಗ, ಯಾವ ಕೆಟ್ಟ ಅಭ್ಯಾಸ ಇಲ್ಲ, ಯಾವುದೂ ಇಲ್ಲ. ತುಂಬಾ ಶಿಸ್ತುಬದ್ಧ ಜೀವನ, ಸೌಮ್ಯ ಜೀವನ, ಸಾತ್ವಿಕ ಜೀವನ, ರಾಯರ ಪರಮ ಭಕ್ತರು. ರಾಘವೇಂದ್ರ ರಾಜ್ಕುಮಾರ್
ನೋಡಿ ಅವ್ರ ಆರೋಗ್ಯಕ್ಕೆ ಪೆಟ್ಟು ಕೊಟ್ಟಿರೋದು. ಅವ್ರೇನೂ ಕಾಣಿಸ್ಕೊಳ್ಳಲ್ಲ. ಯಾವ ಕೆಟ್ಟದ್ದಾಗ್ಲಿ, ತೊಂದರೆ ಆಗ್ಲಿ, ನೋವಾಗ್ಲಿ, ಬಾಧೆ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಕ್ಕಂಥ ವ್ಯಕ್ತಿ. ಒಂದೇ ಒಂದು ಉದಾಹರಣೆ ಕೊಟ್ಟಿರೋದು. ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳು ಊರ್ಜಿತ ಆಗಿರಲ್ಲ ನೋಡಿ, ಅವ್ರ ಮಕ್ಕಳು ಓಡೋಗ್ ಮದುವೆ ಆಗಿರೋದು, ಬೇರೆ ಕೆಲಸ, ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ್ರಂತೆ. ಕಾರಣ ಏನ್ ಗೊತ್ತಾ? ನೀವು ಬೆಳೀತಿದ್ದಾಗೆ ನಿಮ್ಮ ಮೇಲೆ ಬೀಳತಕ್ಕಂತ ಕೆಡು ದೃಷ್ಟಿ. ಅಬ್ಬಾ, ನಮಗ್ ಮೀರಿದ್ ಬೆಳೆದ್ಬಿಟ್ಟ ಕಣೋ ಇವನು, ಯಾರೋ ಇವನು. ಅವರ ಮನೆಯ ನನಗೆ ತುಂಬಾ ತಿಳಿದಿರುವ ಒಬ್ರು ಗುರುಗಳ ಮಗಳ ಮದುವೆ. ನೀವು ನಂಬೋಲ್ಲ, ಅಲ್ಲಿ ನಡೆದ ಎಡವಟ್ಟು ಆ ಮನುಷ್ಯ ಮಗಳ ಕಾಲೊಂದು ಹಿಡ್ದಿಲ್ಲ. ನನಗಿದು ಬೇಡ, ನನಗ್ ಬೇಕಾಗಿರೋದೇ ಇದು. చూడి గురుగారు నా కూతురిలా చేసేసింది ಗುರುಗಾರು ಅಂತ ಹೇಳ್ದೆ. ನೀವು ಮಾಡಿದ್ದಿದೆ, ಮಗಳ ಮದುವೆ ನಿಶ್ಚಯವನ್ನ ಇಷ್ಟು ಜೋರಾಗಿ ಮಾಡಿದ್ರಿ. ಬೇಕಿತ್ತ ಎಲ್ಲರ ಮುಂದ್ಗಡೆ ತೋರ್ಸ್ಕೊಳತ್ತರ ಬೇಕಿತ್ತ? ಮಗಳ ಜಾತಕ ನೋಡ್ಬಾರ್ದಿತ್ತ? ಇಲ್ಲೊಂದು ಗಂಟಿದೆ, ಕಂಟಕಾಯ ಇದೆ ಅನ್ನೋದು ಸಿಂಪಲ್ ಆಗಿ ಇಟ್ಕೊಂಡು ನಮ್ಮ ಮನೆತನದ್ದು ಕಾಣಿಸ್ಕೋಬಾರ್ದು. ನೀವೇನು ಅಷ್ಟು ದೊಡ್ಡ ಇರೋದೊಂದು ಮಗಳು, ಒಬ್ಳೇ ಮಗಳು, ಆ ಬದುಕನ್ ಈ ತರ ನನ್ ಮಗಳು ಚೆನ್ನಾಗಿ, ಅದಕ್ಕೆ ನೀವೇನ್ ಯಾವ್ದಾದ್ರು ನೋಡಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ದೊರೆ, ದೇವರು, ಗುರು ಈ ಮೂವರ ಕಾರ್ಯ ಮಾತ್ರ ಲೋಕಕ್ಕೆ ಗೊತ್ತಾಗೋವಾಗ ಮಾಡ್ಬೇಕು. ಅಂತ ದೊಡ್ಡ ಸ್ಥಾನದ ಗುರು ಕಾರ್ಯ. ಪೀಠಾಲಂಕಾರ, ಗುರುಗಳು ಪೀಠವನ್ನು ಅಲಂಕರಿಸ್ತಿದ್ದಾರೆ. ಎಸ್. ಚಾತುರ್ಮಾಸ್ಯ ವ್ರತಾರಂಭ, ಎಸ್ ಬೇಕು. ಅಲ್ಲೊಂದು ವಿಶೇಷವಾದಂತ ಪೂಜಾ ಕೈಂಕರ್ಯವನ್ನು ಇಟ್ಕೊಂಡಿದ್ದಾರೆ ಗುರುಗಳು, ಎಸ್. ಲೋಕಕ್ಕೆ ಗೊತ್ತಾಗ್ಬೇಕು, ಅದು ಮಾಡ್ಬೇಕು. ನಿಜವೇ ತನ್ನ ಮನೇದು ಹೇಳೋ ಆಗಿಲ್ಲ, ಮಾಡೋ ಆಗಿಲ್ಲ, ತೋರ್ಸೋ ಆಗಿಲ್ಲ, ಇದನ್ನ ತಿಳ್ಕೊಳ್ಳೋರಿಲ್ಲ. ಹೌದು, ತುಂಬಾ ಆ ಸ್ಥಾನಕ್ಕಿರತಕ್ಕಂಥವ್ರಿಗೆ ತನ್ನ ಮನೆ ಅನ್ನೋದೇ ಇಲ್ಲ ಅವರಿಗೆ. ಗುರುವಿಗಾಗಲಿ, ದೇವರಿಗಾಗಲಿ, ದೊರೆಗಾಗಲಿ ತನ್ನ ಮನೆ, ತನ್ನ ಕುಟುಂಬ ಅನ್ನತಕ್ಕಂಥದ್ದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನ ನೆನಪಲ್ಲಿ ಇಟ್ಕೊಂಡಿಲ್ಲ. ನಾವೆಲ್ಲ ಏನ್ ಗೊತ್ತಾ, ಪಕ್ಕದ ಮನೆಯವ್ರನ್ನ ನೋಡೋದು, ನನ್ ಮಗ ಡಾಕ್ಟ್ರೇ, ನಾನ್ ಡಾಕ್ಟರ್ ಮಾಡ್ಸೋದು, ಖಂಡಿತ ಅವನಾಗಲ್ಲ. 100ರಲ್ಲಿ 99 ಜನ ನಾನು ನೋಡಿದ್ದೇನೆ. 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, 1 ಕೋಟಿಯ ಜನರಲ್ಲಿ 99,990 ಜನ ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ತಾವು ಮಾಡುವ ಮೊದಲೇ ಹೇಳಿದಂತ ಈ ಮಾತುಗಳು. ನಾನ್ ಮಾಡಕ್ ಹೋಗ್ತಿದ್ದೀನಿ ಕಣೋ, ನಾನ್ ಬಿಸ್ನೆಸ್ ಮಾಡಕ್ ಹೋಗ್ತಿದ್ದೀನಿ ಕಣೋ. ಫೇಲ್ಯೂರ್ ಆಗಿರೋದು ಇದೇ ಕಾರಣಕ್ಕೆ. ಯಾಕೆಂದ್ರೆ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಪಕ್ಕದಲ್ಲಿ ಒಬ್ಬ ಬಹುದೊಡ್ಡ ನೆಗೆಟಿವ್ ವ್ಯಕ್ತಿ ಇರ್ತಾನೆ. ಬಗ್ ಅಂತ ಹತ್ತಿರ್ತಾವ ಹೊಟ್ಟೆನಲ್ಲ, ಬಂತು. ಹೇಳಕೂಡದು, ಪರಮಾತಿ ಪರಮ ಗುಟ್ಟಾಗಿಟ್ಟುಕೊಳ್ಳಬೇಕು. ಅದರಲ್ಲಿ ಸಿದ್ಧ ಹಸ್ತರು ಅಂದ್ರೆ ವೃಶ್ಚಿಕ ರಾಶಿ. ಸಾಧನೆ ಮಾಡೋರ್ಗೂ ಹೇಳೋಲ್ಲ, ಸಾಧಿಸಿದ ಮೇಲೂ ಹೇಳೋಲ್ಲ, ತಾನಾಗ್ ಗೊತ್ತಾಗ್ಲಿ ಅಂತಾರೆ. ಪರಮಾತಿ ಪರಮ ಗುಟ್ಟು ಅಂತ ಹೇಳಿದ್ರೆ ರಾಶಿಗಳಲ್ಲಿಯೇ ವೃಶ್ಚಿಕ ರಾಶಿ. ಎಸ್, ಇಲ್ಲ ವೃಶ್ಚಿಕ ಲಗ್ನ ಅವ್ರು ಇರ್ತಾರೆ. ವೃಶ್ಚಿಕ ರಾಶಿಗಿಂತ ವೃಶ್ಚಿಕ ಲಗ್ನದವರಷ್ಟು ಗುಟ್ಟು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ, ಬರ್ದಿಟ್ಕೊಳ್ಳಿ. ಅವ್ರು ಹೇಳೋದೇ ಇಲ್ಲ. ಏನ್ ನೋವಾದ್ರೂ ಹೇಳಲ್ಲ, ಅವ್ರು ಕಳ್ಕೊಂಡಿದ್ರು ಹೇಳಲ್ಲ, ಸೋತಿದ್ರು ಹೇಳಲ್ಲ, ಅಳು ಬಂದ್ರು ಹೇಳಲ್ಲ, ಮೋಸ ಹೋಗಿದ್ರು ಹೇಳಲ್ಲ, ಮೋಸ ಮಾಡಿದ್ರು ಹೇಳಲ್ಲ. ಖಂಡಿತ ಬರ್ದಿಟ್ಕೊಳ್ಳಿ. ಅವ್ರನ್ನೋಗಿ ಕೇಳಿ ನೋಡಿ, ಅಯ್ಯೋ ನನಗೆ ಗೊತ್ತೇ ಇಲ್ಲಪ್ಪ ಅಂದ್ಬಿಡ್ತಾರೆ, ನಾನು ನೋಡೇ ಇಲ್ಲಪ್ಪ ಅಂದ್ಬಿಡ್ತಾರೆ. ಹೀಗೆ ಇರ್ತಾರ ಅವ್ರು. ಅವರಷ್ಟು ಸೈಲೆಂಟು ಅಂಡ್ ವೈಲೆಂಟು ಇನ್ನು ಜಗತ್ತಲ್ಲಿ ಯಾರು ಇಲ್ಲ, ನೆನ್ಪಿಟ್ಕೊಳ್ಳಿ. ದ ಮೋಸ್ಟ್ ಸೈಲೆಂಟ್ ಪರ್ಸನ್. ಅದಕ್ಕೆ ಜಗತ್ತಿನಲ್ಲಿ ತುಂಬಾ ದೊಡ್ಡ ಸಾಧಕರು ವೃಶ್ಚಿಕ ಲಗ್ನದವರೇ. ಸೈಲೆಂಟ್ ಆಗಿ ಬರ್ತಾರೆ. ಹನುಮ ಲಗ್ನ ನೆನ್ಪಿಟ್ಕೊಳ್ಳಿ. ಹನುಮರು ನೋಡಿ, ಸೈಲೆಂಟ್ ಆಗಿರ್ತಾರೆ. ನರೇಂದ್ರ ಮೋದಿ ಅವರು ಕೂಡ ವೃಶ್ಚಿಕ ಲಗ್ನವೇ. ಸಿದ್ದರಾಮಯ್ಯನವರು ಕೂಡ ವೃಶ್ಚಿಕ ಲಗ್ನವೇ. ಅಯ್ಯೋ, ತುಂಬಾ ಜಾತಕಗಳನ್ನ ಪರಾಮರ್ಶಿಸಿದ್ದೇನೆ, ಹೇಳೋದೇ ಇಲ್ಲ. ಆಮೇಲೆ ಗೆದ್ಮೇಲೆ ಲೋಕಕ್ಕೆಲ್ಲ ಗೊತ್ತಾಯ್ತು ಬಿಡಿ ಅನ್ನತಕ್ಕಂಥದ್ದು. ದಯಮಾಡಿ ನಿಮ್ಮ ಸೋಲಿಗೆ ಅತಿ ದೊಡ್ಡ ಕಾರಣ ಅಂದ್ರೇನೆ ಏನು ಗೊತ್ತಾ? ನೀವು ನಿಮಗೇ ತಿಳಿಯದೆಯೇ ನಾನು ಈ ಸರಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಲ್ಲ. ಅಲ್ಲೇನೋ ಅಡ್ಡಿ, ತಾನಾಗಿಯೇ ಪ್ರಕೃತಿ ಕಳಿಸುತ್ತೆ. ನೀವು ಹೋಗ್ತಿರೋದು ಎಲ್ಲವನ್ನ ಭಗವಂತನಿಚ್ಛೆಗೆ ಬಿಟ್ಟು, ಆ ದೈವದಿಚ್ಛೆಗೆ ಬಿಟ್ಟು, ಮನುಷ್ಯ ಪ್ರಯತ್ನ ನಾನು ಮಾಡ್ತಿದ್ದೇನಂತ ಮನಸ್ಸಿನಲ್ಲಿ ಏಕೀಕೃತಗೊಳಿಸಿಕೊಂಡು ಅದಕ್ಕೆ ಸಿದ್ಧತೆ, ಬದ್ಧತೆ, ಇನ್ನೊಂದು ಅಂತ ಮಾಡ್ಲಿಕ್ಕೆ ಹೋಗಿ. ನೀವು ನಂಬಲ್ಲ, ಒಬ್ಬ ಬಹುದೊಡ್ಡ ಸ್ಪೋರ್ಟ್ಸ್ ಪರ್ಸನ್ ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕು.
ಆತ ಅವತ್ತು ಹೋಗ್ಬಿಟ್ಟಿದ್ದ ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ ಅಂಡ್ ಗವರ್ಮೆಂಟ್ ಜಾಬ್ ಪೊಸಿಷನ್ SP ಮಟ್ಟದ ಜಾಬ್ ಡಿಗ್ರಿ ಮುಗಿಸ್ಕೊಂಡಿದ್ದಾನೆ, ಮಿನಿಮಮ್ SI ಎಲ್ಲರಿಗೂ ಹೇಳ್ಕೊಬಿಟ್ಟಿದ್ದಾನೆ. ಬಾಹುಬಲಿ ಹುಡುಗ, ನಾನು ಇನ್ನೂ ಮರ್ತಿಲ್ಲ ಹುಡುಗ, ಬಾಹುಬಲಿಯೇ. ಆ ಬೆಳೆದ ರೀತಿ ನಂಗೆ ತುಂಬಾ ಖುಷಿ. ಆ ಮಗು 1 ವಾರ ಇದೆ, ನೀವು ನಂಬೋಲ್ಲ, ಸಣ್ಣದಾಗಿ ಒಂದು ಸ್ಲಿಪ್ ಆಗಿದೆ ಎಕ್ಸರ್ಸೈಸ್ ಮಾಡುವಾಗ, ಉಳುಕಿದೆ ಅಲ್ಲೊಂದು ಸಣ್ಣ ಗಾಯ ಅಷ್ಟೇ ಮಂಡಿಲಿ. ಇಸ್ ಅ ವೆಯ್ಟ್ ಲಿಫ್ಟರ್. 19 ವರ್ಷಕ್ಕೆ ಸುಮ್ನೆ ಹೆಂಗೆ ಎತ್ತು ಬಿಸಾಕ್ತಿದ್ದ, 100 kg 150 kg ಈ ತರ. ಯಾರು 19 ವರ್ಷ ಅನ್ನಲ್ಲ, 30 ವರ್ಷ ಅಂತಾರ. ಆ ತರದ ಮೈ ಕಟ್ಟು ಆ ಮಗುಗೆ. 1 ವಾರ 2 ದಿನ 3 ದಿನ ಕಾಲ್ ಎತ್ತಕ್ಕಾಗ್ಲಿಲ್ಲ, ನೀವು ನಂಬ್ತೀರಾ? ಊದ್ಕೋಬಿಟ್ಟಿದೆ, ಕ್ಯಾನ್ಸಲ್ಡ್. ಅವನ ಜೊತೆಲಿ ಹೋದಂತ ಹುಡುಗ ಜೂನಿಯರ್, ಇನ್ನೊಬ್ಬ ಹುಡುಗ, ಅವನ್ ಸೆಲೆಕ್ಷನ್, ಈಸ್ ಗಾಟ್ ಜಾಬ್. ಕಣ್ಣಲ್ಲಿ ನೀರಿ ಹುಡುಗನಿಗೆ. ಹುಡುಗಳೇ, ಯಾರ್ಯಾರಿಗೆ ಹೇಳ್ಕೊಂಡಪ್ಪ ನಿನ್ನ ಜಾತಕದಲ್ಲಿ ರಾಹು ಪ್ರಭಾವ ಇಲ್ಲಿ? ಏನು ಕೇಳ್ಕೊಂಡೆ? ಸೈಲೆಂಟ್ ಆಗಿರ್ಬೇಕಿತ್ತು. ವೈಲೆಂಟ್ ಕೆಲಸ ಮಾಡಿಟ್ಕೊಂಡಿದೀಯಾ? ಇವತ್ತಿಗೂ ಕೊರಗ್ತಾನ ಆತ. ನಿಲ್ಬೇಕಾದ ಜಾಗ ಬೇರೆ. ಇವತ್ತು ಚೆನ್ನಾಗಿದ್ದಾನೆ, ಚೆನ್ನಾಗಿರ್ಲಿ ಆ ಮಗು. ದಯಮಾಡಿ ಹೇಳ್ತಾನೆ, ಸಣ್ಣ ನಿಮಗದು ದೊಡ್ಡ ಕಾರ್ಯ ಇರ್ಬೋದು, ನೆನಪಿಟ್ಕೊಳ್ಳಿ, ನಿಮಗದು ತುಂಬಾ ದೊಡ್ಡದು. ಒಂದು ಚಿಕ್ಕ ಮನೆ ಬದಲಾವಣೆ ಕೂಡ ತುಂಬಾ. ಒಂದು 10th ಎಕ್ಸಾಮ್ ನಿಮ್ ಮಗು, ಒಂದು ಸಣ್ಣ ಕೇರಂ ಬೋರ್ಡ್ ಆಟ, ನಿಮಗದು ದೊಡ್ಡದು. ಬಟ್ ಎದುರುಗಡೆ ಅವರಿಗೆ ನೆವರ್. ಯಾರಿಗೂ ಹೇಳಬೇಡಿ. ನಿಮ್ಮ ಶಕ್ತಿ, ಸಾಮರ್ಥ್ಯ, ಸಿದ್ಧತೆ, ಬದ್ಧತೆ, ಆಲೋಚನೆ, ಯೋಜನೆ, ಇದನ್ನ ಚಾಣಕ್ಯರೇ ಹೇಳಿರೋದು. ನಿಮ್ಮ ಯೋಜನೆಗಳನ್ನ ನಿಮ್ಮ ಶತ್ರು ಅಲ್ಲ ಮಿತ್ರರಿಗೂ ಹೇಳಬಾರ್ದು ಅಂತಾನೆ. ನಿಮ್ಮ ಆ ಒಂದು ಪ್ರಯತ್ನ ಇದೆಯಲ್ಲ, ನಿಮ್ಮ ಮಿತ್ರನೇ ಪರಮಾತಿ ಪರಮ ಶತ್ರು ಆಗ್ಬಿಡ್ತಾನೆ. ನನಗ್ ಸಿಗೋದ್ ಇವನಿಗೆ ಸಿಗ್ತಿದೀಯಾ? ಅಲ್ಲುಕ್ಕುತ್ತೆ ಮಗುವೆ. ನೆನಪಿಟ್ಟುಕೊಳ್ಳಿ, ಕಲಿಯುಗಕ್ಕೆ ದೊಡ್ಡ ಶಾಪ ಏನ್ ಗೊತ್ತಾ? ವಿಕೃತಿ. ಇಲ್ಲಿಂದ ನಾಭಿಯಿಂದ ಶುರು ಆಗುತ್ತೆ. ಅವನ್ ಸಹಿಸೋಲ್ಲ, ಅವನ್ ಸಹಿಸೋದೇ ಇಲ್ಲ. ತುಂಬಾ ಜನ ಹೆಣ್ಣು ಮಕ್ಕಳ ಮದುವೆ ಆಗುತ್ತಿಲ್ಲ. ಕಾರಣ ಏನ್ ಗೊತ್ತಾ? ಆ ಮಗುವಿನಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ. ಅದಕ್ಕೆ ತುಂಬಾ ಜನಕ್ಕೆ ಮದುವೆ ವಿಚಾರಗಳಲ್ಲಿ ಹೇಳ್ತೇನೆ, ನಿಸ್ತಾರ್ಥ ಮೊದಲೇ ಮಾಡ್ಬೇಡಿ, ತಟ್ಟೆ ಬದಲಾಯಿಸ್ಕೊಂಡಿರೋದು ಹೇಳ್ಬೇಡಿ. ತುಂಬಾ ಜಾತಕಗಳಿಗೆ ಹೇಳಿದೆ ನಮ್ಮ ಮದುವೆ ಇನ್ನೊಂದು 15 ದಿನ ಇದೆ ಅನ್ನೋವಾಗ ಪತ್ರಿಕೆನ ಓಡಿಸಿ ಮನೆ ದೇವರಿಗೆ, ಗ್ರಾಮ ದೇವರಿಗೆ, ಇಷ್ಟ ದೇವರಿಗೆ, ಕುಲ ದೇವರಿಗೆ ಹೋಗಿ ತಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸಿ ತಗೊಬಂದು ಪಟ 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 ಅಂತ ಒಂದು 5 ಜನ ನಿಂತ್ಕೊಳ್ಳಿ, ಪತ್ರಿಕೆಗಳನ್ನ ಹಂಚಿ ಕೇಳಿದ್ರೆ ಈಗ ತಾನೇ ಫಿಕ್ಸ್ ಆಯ್ತು, ಈಗಲೇ ಟಕ್ ಅಂತ ಆಯ್ತು, ಚೌಲ್ಟ್ರಿನೂ ಸಿಕ್ತು, ಮದುವೆ ಅಂತೇಳಿ ಅವ್ರ ಶಾಕಲ್ಲಿ ಇರೋಷ್ಟಲ್ಲಿ ಮದುವೆ ಮುಗಿಬೇಕು. ಮದುವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡಿ, ಬೆಳಿಗ್ಗೆ ಮುಹೂರ್ತ ಇಟ್ಕೊಳ್ಳಿ, ಮುಹೂರ್ತದ ನಂತರ ರಿಸೆಪ್ಷನ್, ಶಾಸ್ತ್ರೋಕ್ತ ಮದುವೆ ಮಾಡಿ. ಈಗಿನ ಕಾಲದಲ್ಲಿ ಶಾಸ್ತ್ರೋಕ್ತ ಮದುವೆ ಇಲ್ಲ, ಅದೂ ಒಂದು ಅರ್ಧ ಪೆಟ್ಟು. ಶಾಸ್ತ್ರಬದ್ಧ ಮದುವೆಗಳೇ ದೋಷ ಆಗಿದೆ. ಯಾರಿಗೂ ಹೇಳ್ಬೇಡಿ, ಆದ್ಮೇಲೂ ಹೇಳ್ಬೇಡಿ. ನೀವೇನ್ ಪ್ರಧಾನ ಮಂತ್ರಿ ಆಗಿಲ್ಲ, CM ಆಗಿಲ್ಲ. CM ಆಗಿದ್ರೆ ಲೋಕಕ್ಕೆಲ್ಲ ಗೊತ್ತಾಗುತ್ತೆ, ಪೇಪರ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಲಾಟ್ರಿ ಹೊಡೆದಿದ್ರು ಕೂಡ ಅಷ್ಟೇ, ಹೆಸರು, ಫೋಟೋ, ಆಧಾರ್ ಕಾರ್ಡ್ ಹಾಕ್ತಾರೆ. ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಎಲ್ಲ ಬಿಟ್ಟುಬಿಡಿ. ಪಕ್ಕದ ಸ್ಟೇಟ್ ಲಾಟ್ರಿ ಎಲ್ಲ ತಗೊಬಂದು ಆಡ್ಬೇಡಿ, ಬೆಟ್ಟಿಂಗ್ ಎಲ್ಲ ಆಡ್ಬೇಡಿ, ಅವೆಲ್ಲ ಬೇಡ. ಗೆದ್ದ ಮೇಲೆ ಊರೆಲ್ಲ ನಿಮ್ ಹಿಂದೆ ಬರ್ತಾರೆ. ಅವ್ರಾಗ ಬರ್ತಾರೆ, ತಿಳ್ಕೊತಾರೆ, ಬಿಡಿ. ಅದಕ್ಕೆ ಇನ್ನೊಂದು ಹೇಳ್ಕೊತಾನೆ, ದಯಮಾಡಿ ವೃಶ್ಚಿಕ ರಾಶಿ ಅವ್ರ ಇದು ಬಿಡಿ, ಗುಟ್ಟು ಬಿಟ್ಕೊಳ್ಬೇಡಿ, ಹೇಳ್ಬೇಡಿ. ಆದವರೆಗೂ, ಆಗಿರುವವರೆಗೂ, ಮುಗಿದವರೆಗೂ, ಮುಗಿದ ಮೇಲೂ ಬೇಕಿಲ್ಲ. ನನ್ನ ಮಾತು ಕೇಳಿ ನೋಡಿ. ಹನುಮರು ಅಷ್ಟು ದೊಡ್ಡ ಸಮುದ್ರೋಲ್ಲಂಘನ ಮಾಡಿ ಲಂಕೆಗೆ ಬೆಂಕಿ ಇಟ್ಟು ರಾವಣನ ಅಹಂಕಾರಕ್ಕೆ ಬೆಂಕಿ ಇಡ್ತಾರೆ. ವಿಭೀಷಣರ ಮಂದಿರ ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಇಟ್ಟು ಬಂದು ಏನು ಗೊತ್ತಿಲ್ಲದು ಪುಟ್ಟು ಮಗುತರ ನಾನು ನೋಡ್ದೆ, ಇಷ್ಟೇ, ಇನ್ನೇನು ಮಾತಾಡಲ್ಲ, ಅಮ್ಮನ್ ನೋಡ್ದೆ ಅಂತೇಳಿ ತನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ದಂತ ಆ ಒಂದು ತಾಯಿ ಕೊಟ್ಟಿರತಕ್ಕಂಥದ್ದನ್ನ ಆ ರಾಮನಿಗೆ ಸಮರ್ಪಣೆ ಮಾಡ್ತಾರೆ. ಇಷ್ಟೇ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಆ ಪಾರ್ಟಿ ನಾನು ಹೋದೆ, ನಾನು ಹೋಗ್ತಿದ್ದೀನಿ, ನಾನು ಮಾಡ್ದೆ, ನಾನು ಅದು ಮಾಡ್ದೆ, ಮಾಡಿದ್ದು ಹೇಳ್ಬೇಡಿ, ಮಾಡ್ತಿರೋದು ಹೇಳ್ಬೇಡಿ, ಮಾಡೋಕ್ ಹೋಗ್ತಿರೋದು ಹೇಳ್ಬೇಡಿ. ಆಗೋಲ್ಲ. ನಿಷ್ಫಲ ಆಗ್ತಿರೋದು ಕಾರಣ ಇದೆ ತುಂಬಾ ಜನಕ್ಕೆ. ಈಗ ಒಂದು ಅಂಗಡಿ ಖಾಲಿ ಮಾಡ್ತಿದೆ, ಹೇಳ್ಬೇಡಿ. ಯಾರಿಗೆ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು ಹೇಳಿ. ಆಫೀಸ್ ಒಂದ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ, ಎಲ್ಲಿ ಹೇಳ್ಬೇಕು ಅಷ್ಟೇ. ಒಂದ್ ನೋಡಪ್ಪ ಜಾಗ ಅಂತ. ಬದಲಾವಣೆ ಮಾಡ್ತಿದ್ದಾನೆ, ತರೋಕ್ ಹೋಗ್ತಿದ್ದಾನೆ,
ಇನ್ನೊಂದು ಮಾಡ್ತಿದ್ದಾನೆ, ದಯಮಾಡಿ ತುಂಬಾ ಜನ ಬಿಸ್ನೆಸ್ ನಲ್ಲಿ ಫೇಲ್ಯೂರು, ಪರ್ಸನಲ್ ಲೈಫ್ ನಲ್ಲಿ ಫೇಲ್ಯೂರು, ಕುಟುಂಬದಲ್ಲಿ ಫೇಲ್ಯೂರು, ವ್ಯಾಪಾರದಲ್ಲಿ ಫೇಲ್ಯೂರು, ವೈಯಕ್ತಿಕ ಜೀವನದಲ್ಲಿ ಫೇಲ್ಯೂರು, ಕೆಲಸದ ವಿಚಾರದಲ್ಲಿ ಅತಿ ಮುಖ್ಯವಾಗಿ ಫೇಲ್ಯೂರು, ಕೊಟ್ಟಿರೋದು, ತಗೊಂಡಿರೋದು, ಇನ್ನೊಂದು ಮಗದೊಂದು 10 ಕಾರಣಗಳಲ್ಲಿ ಮೊಟ್ಟ ಮೊದಲನೇ ಕಾರಣ ನೀವು ನಿಮ್ಮ ಗುಟ್ಟನ್ನ ಹೇಳ್ಬಿಟ್ಟಿರೋದು, ನಿಮ್ಮ ಪ್ರಯತ್ನವನ್ನ ಹೇಳ್ಬಿಟ್ಟಿರೋದು. ಹೌದು, ನಾನು ಇದನ್ನ ಮಾಡಕ್ ಹೋಗ್ತಿದ್ದೇನೆ, ಇದಕ್ ಟ್ರೈ ಮಾಡ್ತಿದ್ದೇನೆ, ಈ ತರ ಸಿದ್ಧತೆ ಮಾಡ್ಕೋತಿದ್ದೇನೆ, ಈ ತರ ವ್ಯವಸ್ಥೆ ಮಾಡ್ಕೋತೀನಿ, ದಯಮಾಡಿ ಇನ್ಮೇಲೆ ಹೇಳ್ಬೇಡಿ, ಬಾಯಿಗೆ ಬೀಗ ಹಾಕೊಳ್ಳಿ. ನನ್ನ ಬಾಯಿ ಹಾಗೆ. ನನಗೆ ಮೊನ್ನೆ ಕೂಡ ನಮ್ಮ ಪರಮ ಪೂಜೆ ಗುರುಗಳು ಏನೋ ನಿನ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ, ಈ ತರದೊಂದು ಹೇಳ್ಬಿಟ್ಟು ಏನೋ ಒಂದ್ ಮಾಡ್ಕೋತೀನಿ, ಸುಮ್ಮನೆ ಇದ್ದು ಬಿಡು, ಆಗೋ ಕಾಲಕ್ಕಾಗುತ್ತೆ, ಗೊತ್ತಾಗುತ್ತೆ. ಎಲೆಮರೆಯ ಕಾಯಿಯ ಹಾಗೆ ಎದ್ದು ಬಿಡು, ನಿನ್ನ ಸಾಧನೆ ಮಾತಾಡಬೇಕಿನ್ನ ನೀನು ಮಾತಾಡಬಾರ್ದು ಅಂತ ಅಷ್ಟೇ. ನಿನಗಾಗಿರೋ ಅಷ್ಟು. ಆಮೇಲೆ ಅತಿ ಮುಖ್ಯವಾಗಿ ನಿಮ್ಮ ಫೇಲ್ಯೂರ್ಸ್ ಅನ್ನ ಮಾತ್ರ ಯಾರಿಗೂ ಹೇಳ್ಬೇಡಿ. ನಿಮ್ಮ ಸೀಕ್ರೆಟ್ ಅಲ್ಲಿ ಟಾಪ್ 10 ಸೀಕ್ರೆಟ್ ಏನ್ ಗೊತ್ತಾ? ನಿಮ್ಮ ಫೇಲ್ಯೂರ್, ನಿಮ್ ಸೋಲನ್ ಮಾತ್ರ ಯಾರ ಹತ್ರನೂ ಹೇಳ್ಬೇಡಿ. ಅವ್ನ್ ನಗ್ತಾನ ಒಳಗಡೆ, ಅಬ್ಬಾ ಬಿದ್ದ ಅಂತ, ಅವ್ನ್ ಹಾಳಾದ ಕಣೋ. ಲೋಕ ಮಾತ್ರ ನೆನಪಿಟ್ಕೊಳ್ಳಿ, ನೀವು ಹಾಳಾಗೋದನ್ನೇ ಕಾಯ್ತಿರುತ್ತೆ, ನೀವು ಹಾಳಾಗೋದನ್ನೇ ಕಾಯ್ತಿರುತ್ತೆ. ನೀವು ಹಾಳಾಗೋದನ್ನೇ, ಬೀಳೋದನ್ನೇ, ನಷ್ಟ ಆಗೋದನ್ನೇ, ಕಳ್ಕೊಳ್ಳೋದನ್ನೇ ಕಾದಿರುತ್ತದೆ. ಇದು ಸತ್ಯ. ನಿಮ್ಮ ಫೇಲ್ಯೂರ್ ಶುಡ್ ನಾಟ್ ಬಿ ರಿವೀಲ್ಡ್. ಸಕ್ಸಸ್ ಕತೆ ಬಿಡಿ, ಅದಾಮೇಲೆ ಫೇಲ್ಯೂರು, ನೋವು, ನಾನು ಕಳ್ಕೊಂಡೆ. ಆಮೇಲೆ ನಿಮ್ಮ ವೀಕ್ನೆಸ್ ಅನ್ನು ಕೂಡ ಯಾರಿಗೂ ಹೇಳ್ಬೇಡಿ. ನನಗಿದು ವೀಕ್ನೆಸ್ ಕೊಡೋ, ಸಿಕ್ಕಾಬಟ್ಟೆ ಕೊಡ್ತಾ. ಇವತ್ತು ಅವ್ನು ಚೆನ್ನಾಗಿದ್ದಾನೆ, ನೆನ್ಪಿಟ್ಕೊಳ್ಳಿ. ದ ಬಿಗ್ಗೆಸ್ಟ್ ವಿಲನ್ ಇನ್ ಯಾರೂ ಅಲ್ಲ. ಈ ಕಲಿಯುಗಕ್ಕೆ ತುಂಬಾ ದೊಡ್ಡ ಪರಮಾತಿ ಪರಮ ಶತ್ರು ನಿಮ್ಮ ವೀಕ್ನೆಸ್ ಅನ್ನ ತಿಳ್ಕೊಂಡವನು. ಅವನೇ ಹೋಗಿ ಹೊರಗಡೆ ಹೇಳೋದು. ಎಷ್ಟು ಜನರುಗಳ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್, ಇನ್ನೊಂದು ರೈಡು, ಬೇರೆ ಬೇರೆ ರೀತಿಯ ಹಗರಣಗಳು ಹೊರಗಡೆ ಬಂದಿರೋದು ಯಾರಿಂದ ಗೊತ್ತಾ? ತುಂಬಾ ಅತ್ಯಾಪ್ತ ಆತ್ಮೀಯರೇ. ಇವತ್ತು ರಾಜಕಾರಣದಲ್ಲಿ ಈ ಪಕ್ಷದಿಂದ ಆ ಪಕ್ಷಕ್ಕೆ ಬಂದಿರ್ತಾರೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಿರ್ತಾರೆ. ನೀವು ಗಮನಿಸಿ ನೋಡಿ, ಒಬ್ಬ ಬಹುದೊಡ್ಡ ಮುಖ್ಯಮಂತ್ರಿ ಮಟ್ಟದ ಸ್ಥಾನದಲ್ಲಿ ಕುಳಿತಿರೋ ವ್ಯಕ್ತಿ ಒಬ್ಬರ ಬಗ್ಗೆ ಹೇಳ್ತಾರೆ, ನಾನು ಅವ್ರ ಮನೆಗೆ ಹೋಗಿದ್ದೆ ಭೇಟಿ ಆಗ್ಲಿಕ್ಕೆ, ಏನೋ ವಿಚಾರ, ರಾಜಕೀಯ ವಿಚಾರ, ಬೇರೆ ಏನೋ. ನೋಡಿದ್ರೆ ನನ್ನ ಮಾತಾಡಿಸ್ತಾನೆ ಇಲ್ಲ. ಅಲ್ಲಿ ನಾಯಿ ಜೊತೆ ಮಾತಾಡಿಸ್ಕೊಂಡು ಬಿಸ್ಕೆಟ್ ಹಾಕ್ತಾ ಕೂತಿದ್ದಾನೆ. ನನ್ನ ಪಾಡು ಅಲ್ಲಿಗೆ ಅರ್ಥ ಆಯ್ತು, ಆ ನಾಯಿಗೆ ಸಿಗೋ ಅಷ್ಟು ಮರ್ಯಾದೆ ಕೂಡ ನನಗಿಲ್ಲ. ಆ ನಾಯಿಗೆ ಬಿಸ್ಕೆಟ್ ಹಾಕ್ತಿದ್ದೇನೆ ಮೇಲೆ ನನಗೆ ಅದೂ ಇಲ್ಲ, ಅದಕ್ಕಿಂತ ಕೇವಲವಾಗಿ ನಡೆಸ್ಕೊಬಿಟ್ಟ. ಅದರಿಂದ ಸಿಡಿದದ್ದು ಹೊರಗಡೆ ಬಂದೆ, ವಿಚ್ ಐ ಡಿಡ್ ಇಟ್ ಅಂಡ್ ಟುಡೇ ದಿಸ್ ಅಂತ ಆ ವ್ಯಕ್ತಿ ಹೇಳಬಿಟ್ಟ. ನೋಡಿ, ಮನೆಯ ಯಾವುದನ್ನು ಹೇಳಬಾರ್ದು. ಅಧಿಕಾರ ಸಿಕ್ಕರೆ ಮಾತ್ರ, ನಿಮ್ಮ ಮಾತು ಕೇಳಿದ್ರೆ ಮಾತ್ರ. ಆ ವ್ಯಕ್ತಿ ನಿಮ್ ಮಾತು ಕೇಳ್ಬೇಕು ಅಂತೇನಿಲ್ಲ, ನಡೆಸ್ಕೊಡ್ಬೇಕು ಅಂತೇನೂ ಇಲ್ಲ. ನೀವು ಹೋದಾಗೆಲ್ಲ ನಡ್ಸ್ಕೊಟ್ಬಿಡ್ಬೇಕಾ, ಸಿಕ್ಬಿಡ್ಬೇಕಾ? ಆದ್ರೆ ನೋಡಿ, ಅವತ್ತಿಗೆ ಚೆನ್ನಾಗಿತ್ತು. ಬಟ್ ಯಾವುದೋ ಒಂದು ಸಮಯ ಹೊರಗಡೆ ಬಂದ್ಬಿಟ್ರಿ. ಬಂದ ಮೇಲೆ ಅವರ ವೀಕ್ನೆಸ್ ನೆಲ್ಲ ತೆಗೆದು ಪೂರ್ತಿ ನಿರ್ವಹಣೆ ಮಾಡುವುದೇ ಇನ್ಯಾರು ಅಲ್ಲ, ತುಂಬಾ ಅತ್ಯಾಪ್ತ. ನೀವು ಬೇಕಾದ್ರೆ ಈ ಒಂದು ವರದಕ್ಷಿಣೆ ಕೇಸುಗಳು, ಡೈವರ್ಸ್ ಕೇಸುಗಳು ಹೋಗಿ ನೀವು ನಿಂತ್ಕೊಂಡು ಕೂತ್ಕೊಂಡು ಕೇಳಿ ನೋಡಿ, ಅಲ್ಲಿ ಬರೋದು ನೋಡಿ, ಅಬ್ಬಾ 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 ಅಬ್ಬಾ. ಯಾವ್ದಾದ್ರು ಚೀಟಿಂಗ್ ಕೇಸುಗಳು ನಡೀತಿರುತ್ತೆ ನೋಡಿ, ಅಲ್ಲಿ ಆತ ಏನೇನು ಹೇಳ್ತಾನೆ ಅಂದ್ರೆ ನಿಮ್ ಎದೆ ಹೊಡೆದೋಗುತ್ತೆ. ಇದೆಲ್ಲ ನಾನು ಹಂಚ್ಕೊಂಡಿದ್ದೆ ಅವನ ಹತ್ರ. ಈ ವ್ಯಕ್ತಿನ ಅನ್ನತಕ್ಕಂಥದ್ದು ಅನ್ಸುತ್ತೆ. ನಿಜವೇ? ವೆರಿ ಫ್ಯೂ ಪೀಪಲ್. ನೆನಪಿಟ್ಕೊಳ್ಳಿ, ತುಂಬಾ ಕೋಟಿಗಳಲ್ಲಿ ಯಾರೋ ಒಬ್ಬರು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು, ಅತಿ ಮುಖ್ಯವಾಗಿ ವೃಶ್ಚಿಕ ಲಗ್ನದವರು. ವೃಶ್ಚಿಕ ರಾಶಿಗಿಂತ ವೃಶ್ಚಿಕ ಲಗ್ನದವರು ಪರಮಾತಿ ಪರಮ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ನಾನು ನೋಡಿದ್ದೇನೆ. ದೇ ಡೋಂಟ್ ಗೋ ಅಂಡ್ ರಿವೀಲ್ ಇಟ್. ಹೇಳಲ್ಲ. ಲಕ್ಷದಲ್ಲಿ ಯಾರೋ ಒಬ್ರೋ ಇಬ್ರು, ಅದ್ರ ವೃಶ್ಚಿಕ ರಾಶಿ ಇರ್ಬೋದೇನೋ, ವೃಶ್ಚಿಕ ಲಗ್ನದವ್ರು ಹೇಳಲ್ಲ. ತಮ್ಗಾದ್ ನೋವು ಹೇಳಲ್ಲ, ಅವಮಾನನೂ ಹೇಳಲ್ಲ. ಎಲ್ಲೋ ಭಾವುಕರಾಗಿ ತುಂಬಾ ಒತ್ತಡಾಗಿ ಬ್ರೇಕ್ ಡೌನ್ ಆಗಿ ಏನಾದ್ರು ಒಂದು ಹೇಳ್ಬೋದೇನೋ. ನಮ್ಮ ಸಿದ್ದರಾಮಯ್ಯನವರೇ ಅದಕ್ಕೆ ಸಾಕ್ಷಿ. ಹೌದು, ಇವತ್ತಿನವರೆಗೂ ಅವರಿಗೆ ಆ ಪಕ್ಷದಲ್ಲಿ, ಇನ್ನೊಂದು ಕಡೆ ಸ್ಥಾನವಿಲ್ಲದಿದ್ದಾಗ, ಅಧಿಕಾರವಿಲ್ಲದಿದ್ದಾಗ ನಡೆದ ಘಟನೆಗಳ ಬಗ್ಗೆ ತುಂಬಾ ಒಂದು 1 or 2 ಪಾಯಿಂಟ್ಸ್ ಹೇಳಿರ್ತಾರೆ ಅಷ್ಟೇ. ಬೇರೆಯವ್ರು ಅದನ್ನ ಹೇಳಿದ್ದಾರೆ. ಅವ್ರನ್ನ ಯಾವ ತರ ನಡ್ಸ್ಕೊಂಡಿದ್ರು ಗೊತ್ತಾ, ಅವ್ರಿಗೆ ಏನೇನ್ ನಡೀತು ಗೊತ್ತಾ ಅಂತ ಹೇಳಿರ್ತಾರೆ. ನೋಡಿ, ಸಿದ್ದರಾಮಯ್ಯ ಅವ್ರು ಹೇಳಿಲ್ಲ. ಕಾರಣ ವೃಶ್ಚಿಕ ಲಗ್ನ. ದೇ ಡೋಂಟ್. ಅವ್ರು ಹೇಳೋಲ್ಲ, ಸುಮ್ನೆ ಇರ್ತಾರೆ. ಸಿಡಿದೆಬ್ಬಿಸಿದಾಗ ಅದು ಬೇರೆ. ನಾನು ಹೇಳಿದ್ನಲ್ಲ, ಸೈಲೆಂಟ್ ಬೇರೆ. ಎಷ್ಟು ಸೈಲೆಂಟು ಅಷ್ಟು ವೈಲೆಂಟು ಅಂತಾನು ಹೇಳಿದಾನೆ. ದಟ್ ಇಸ್ ದೇರ್. ಅದಿದೆ. ಅದು ಬಿಟ್ರೆ ಕುಂಭರಾಶಿಯವರು, ಕುಂಭ ಲಗ್ನದವರ ಸೀಕ್ರೆಟ್ ಬೇರೆ.
ಒಬ್ಬೊಬ್ಬೋ ಅವ್ರ ಸೀಕ್ರೆಟೇ ಅವ್ರಿಗೆ ಗೊತ್ತಿರಲ್ಲ, ಹೇಳೋದೇ ಇಲ್ಲ. ಕುಂಭ ಲಗ್ನದಲ್ಲಿ ಹುಟ್ಟುಬಿಟ್ಟಿದ್ದಾರೆ ಅಂತ ಹೇಳೋದಂದ್ರೆ ದೇ ಕೀಪ್ಸ್ ಇಟ್. ಐ ಹೇಟ್ ಯು ಅಂತ ಕೂಡ ಹೇಳಲ್ಲ ಅವರು. ಗೊತ್ತಿದೆ ನನಗೆ ಆ ವ್ಯಕ್ತಿ ಇಷ್ಟ ಇಲ್ಲ, ಹೇಳೋಲ್ಲ, ಒಳಗಡೆನೆ ಇಟ್ಕೋತಾರೆ. ದಟ್ ಈಸ್ ಆಲ್ಸೋ ಇಸ್ ದಟ್ ಕುಂಭ ಲಗ್ನದವರು. ಈ ಇಬ್ಬರು ರಾಶಿಗಳು ನಿಮ್ಮ ಸೀಕ್ರೆಟ್ಸು, ನಿಮ್ಮ ಸ್ಟ್ರೆಂತ್. ನೀವ್ ಅನ್ಕೊಂಡಿರ್ತೀರಾ ಇವತ್ತು ಜಾಲಿ. ಅದಕ್ಕೆ ನೋಡಿ ತುಂಬಾ ಸೆಲೆಬ್ರಿಟಿಗಳು ಏನಕ್ಕೆ ಆತ್ಮಹತ್ಯೆ ಗೊತ್ತಾ, ಏನಕ್ಕೆ ಹೃದಯಾಘಾತ ಗೊತ್ತಾ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವರ ಆತ್ಮೀಯರೇ ಎದೆಗೆ ಬಗದು ಬಿಟ್ಟಿರ್ತಾರೆ. ಅಂತಿಂತ ಬಗ್ದಿರೋಲ್ಲ. ಇವತ್ತು ನೋಡಿ ಕೆಲವು ಸೆಲೆಬ್ರಿಟಿಗಳು ಅವತ್ತೇನೋ ಅಡ್ವಾನ್ಸ್ ಕೊಟ್ಟಿದ್ವಿ, ಇವತ್ತೇನೋ ಮಾತು ಹೇಳಿದ್ವಿ, ಇವತ್ತು ಹೇಳಿಲ್ಲ ಅಂತ ಹೇಳಿಲ್ಲ. ಆ ನೋವುಗಳು ಎರಡೂ ಕಡೆ ಇದೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ದೇವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಒಬ್ರು ಹೇಳ್ತಾರೆ ನನಗ್ ಮಾತು ಕೊಟ್ಟಿದ್ರು, ಇವ್ರು ಹೇಳ್ತಾರೆ ನನಗ್ ಕೊಟ್ಟಿಲ್ಲ, ಮಾತಿಲ್ಲ. ತಟ್ಕೊಳಕ್ ಇಬ್ಬರಿಗೂ ಇಲ್ಲ. ದಯಮಾಡಿ ಹೇಳ್ತಾನೆ ಇವತ್ತು. ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರ ಜೊತೆಲೂ ಬೆರೆಯಲ್ಲ. ನಾವ್ ಹೇಳ್ತೀವಿ ಇವನ್ ಬೆಳೆದ ಮೇಲೆ ದೂರ ಆಗ್ಬಿಟ್ಟೆ ಕಣೋ. ಅಲ್ಲ, ಅವನಿಗೆ ಭಯ, ತನ್ನ ವೀಕ್ನೆಸ್ ನ ಮಾತಾಡ್ತಾನೆ ಹೊರಗಡೆ. ಏನೋ ಗೊತ್ತಿಲ್ಲದೆ ಒಂದ್ ತಿನ್ನೋದು, ಒಂದ್ ಮಲಗೋದು, ಅತಿ ನಿದ್ರೆ, ಅತಿ ತಿನ್ನೋದು, ಏನೋ ಒಂದಿರುತ್ತೆ. ಅದನ್ನ ತಗೊಂಡ್ ಯಾರೋ ಕೆಲವರಪ್ಪ ಚಾನ್ಸೇ ಇಲ್ಲ ಅಂತ ಇರೋರು ಒಬ್ರಿದ್ದಾರೆ, ಅಂಬರೀಷ್ ತರ. ಎಲ್ರೂ ಆಗೋಲ್ಲ ಆ ತರ ಬದುಕು, ಬರೋಲ್ಲ, ಹಿಂದಿಲ್ಲ ಮುಂದಿಲ್ಲ. ಯಾಕಂದ್ರೆ ಅವ್ರಿಗೆ ಮೇಷದಲ್ಲಿ ಗುರು. ಸತ್ಯವನ್ನ ಹೇಳೋಕ್ ಗುಂಡಿಗೆ ಬೇಕು ಅಂತ ಹೇಳ್ತೀವಿ. ಮೇಷದಲ್ಲಿ ಗುರು. ನಾನು ಇರೋದೇ ಹೀಗೆ, ನಾನು ಹಿಂಗೆ ಇರೋದು, ಹಿಂಗೆ ಬದುಕಿದ್ದೀನಿ. ಆ ತರ ಯಾರಿಗೂ ಅವರು ಕೆಟ್ಟದ್ ಬಯಸಿಲ್ಲ. ಅದಕ್ಕೆ ಅವರು ರೆಬಲ್ ಸ್ಟಾರ್ ಆಗಿ ಎದ್ಬಿಟ್ಟಿದ್ದಾರೆ. ಎಲ್ರಿಗೂ ಆಗೋಲ್ಲ. ಪ್ರತಿಯೊಬ್ಬರಿಗೂ ಒಂದು ಮುಖವಾಡ ಇರುತ್ತೆ. ಅಂದ್ರೆ ಆ ಮುಖವಾಡ ಕಳಿಸ್ಲಿಕ್ಕೆ ನಿಮ್ ಸುತ್ತಮುತ್ತ ಇರ್ತಾರೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ತಾಯಿ ತರ ಬದುಕ್ಬಿಡ್ಬೇಕು ನೀವು, ನೆನ್ಪಿಟ್ಕೊಳ್ಳಿ. ಒಂದು ತಾಯಿ ತರ ನೀವು ಮತ್ತೆ ಇನ್ನೆಂಗ್ ಬದುಕೋದು ಗುರುಗಳೇ? ಈ ಪ್ರಶ್ನೆ ಕೇಳ್ತೀರಿ, ಗೊತ್ತಿದೆ. ಒಂದು ತಾಯಿ ತರ ಬದುಕ್ಬಿಡ್ಬೇಕು, ಹೌದು. ಇಲ್ಲ ತಂದೆ ತರ ಬದುಕ್ಬೇಕು, ಹೌದು. ಇಲ್ಲ ಒಂದು ಗುರು ತರ ಬದುಕ್ಬೇಕು, ಹೌದು. ಒಂದ್ ಗುರು ಇನ್ನೊಬ್ರು ಸೀಕ್ರೆಟ್ ಇನ್ನೊಬ್ರಿಗೆ ಹೇಳೋಲ್ಲ. ಅದಕ್ಕೆ ಸಾಕ್ಷಿ ಹೇಳ್ತಾನೆ ನಾವು. ಯಾವ ತರ ಒಂದ್ ಗುರು ಇರ್ತಾನೆ, ನಿಜವಾದ ಗುರು. ಎಲ್ಲೂ ಹೇಳಲ್ಲ, ಕೂಡುದು, ಹೆಸರನ್ನು ಉಲ್ಲೇಖಿಸಲ್ಲ. ಅದಕ್ಕೆ ಎಷ್ಟೋ ಬಾರಿ ನಾನು ನನ್ ಮೇಲೆ ಹಾಕೋತೇನೆ. ಏನಾದ್ರೂ ನಡೆದಿರ್ತಕ್ಕಂಥ ಘಟನೆಗಳು ನಾನು ಮಾಡಿದ್ದು ಅಂತ ಹೇಳಿರ್ತೇನೆ ವಿನಃ ಇನ್ನೊಬ್ಬರ ಮೇಲೆ ಹೇಳೋಕ್ ತುಂಬಾ ಯೋಚನ. ಅವ್ರ ಹೆಸರುಗಳು ಹೇಳೋಕಂತೂ ಇದ್ದಿದ್ದು ಯೋಚನ. ಇದು ಸಾಮೂಹಿಕವಾಗಿ ಹೆಸರುಗಳಿದ್ಯಾ, ಡನ್ ಅಂತ ಹೇಳಕೂಡದು. ಇವತ್ತು ಚೆನ್ನಾಗಿದೆ ಅಂದ್ರೆ ಎಲ್ಲ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಒಂದ್ ತಾಯಿ ತರ, ಒಂದ್ ತಂದೆ ತರ, ಒಂದು ಗುರುವಿನ ತರ ಒಳಗಡೆ ಇಟ್ಕೊಂಡ್ಬಿಡಿ. ದಯಮಾಡಿ ಬೇರೆಯವ್ರ ಹತ್ರ ಹಂಚ್ಕೊಳಕ್ ಹೋಗ್ಬಿಡಿ. ನಿಮ್ಮ ಗುಟ್ಟೆ ನಿಮ್ಮ ಜೀವನವನ್ನ ರಟ್ಟು ಮಾಡ್ಬಿಸಾಕುತ್ತೆ, ನಷ್ಟ ಮಾಡ್ಬಿಸಾಕುತ್ತೆ, ಬೀಳಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ ಅಂತ ಹೇಳ್ತಾ ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.